ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಉದ್ವತ್ ಅಕಾಡೆಮಿಕ್ಸ್. ನಾನು ರಾಜು, ನಿಮ್ಮ ವಿಜ್ಞಾನ ಶಿಕ್ಷಕ. ನಾವು ಇಂದಿನ ತರಗತಿಯಲ್ಲಿ 6ನೇ ತರಗತಿ ಪಠ್ಯದ 7ನೇ ಅಧ್ಯಾಯವಾಗಿರುವಂತಹ ತಾಪ ಮತ್ತು ಅದರ ಮಾಪನ ವಿಷಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಮೊದಲಿಗೆ ಈ ಪಠ್ಯದಲ್ಲಿ ಯಾವ ಯಾವ ವಿಷಯಗಳನ್ನ ನಾವು ತಿಳ್ಕೊಳ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಅಂದ್ರೆ ತಾಪಮಾನದ ಪರಿಕಲ್ಪನೆಯ ಬಗ್ಗೆ ನಾವೇನ್ ಮಾಡ್ತೇವೆ ಇಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗ್ತೇವೆ. ಅಂದ್ರೆ ತಾಪ ಅಂದ್ರೆ ಒಂದು ವಸ್ತುವಿನಲ್ಲಿರುವಂತಹ ಅದು ಬಿಸಿಯಾಗಿದ್ಯಾ ಅಥವಾ ತಣ್ಣವಾಗಿದ್ಯಾ, ಈ ರೀತಿಯಾಗಿ ಆ ವಸ್ತುವಿನಲ್ಲಿ ಆಗುವಂತಹ ತಾಪದ ಬಗ್ಗೆ ನಾವೇನ್ ಮಾಡ್ತೀವಿ, ತಾಪದ ಪರಿಕಲ್ಪನೆಯ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಇನ್ನು ತಾಪವನ್ನು ಅಳೆಯೋದಿಕ್ಕೆ ಯಾವ ಯಾವ ರೀತಿಯ ಮಾಪನಗಳನ್ನ ಬಳಸ್ತೇವೆ ಅಂದ್ರೆ, ಹೀಗೆ ನಾವು ನೋಡಿರುವಂತಹ ವೈದ್ಯಕೀಯ ತಾಪಮಾನಗಳಾಗಿರ್ಬಹುದು ಅಥವಾ ಪ್ರಯೋಗಶಾಲೆಗಳಲ್ಲಿ ಬಳಸುವಂತಹ ತಾಪಮಾನಗಳು ಏನಾಗಿರ್ತವೆ, ಅವು ಬೇರೆ ಬೇರೆ ಆಗಿರ್ತವೆ. ಅಂದ್ರೆ ಯಾಕೆ ಅವನ್ನು ನಾವು ಬೇರೆ ಬೇರೆಯಾಗಿ ಮಾಪನಗಳನ್ನ ಬೇರೆ ಬೇರೆ ವಸ್ತುಗಳ ತಾಪವನ್ನ ಕಂಡುಹಿಡಿಯೋದಕ್ಕೆ ಬಳಸ್ತೀವಿ ಅನ್ನೋದನ್ನ ತಿಳ್ಕೊಳ್ತೀವಿ. ಇನ್ನು ಮಾಪಕಗಳಲ್ಲಿ ಬಳಸುವಂತಹ ಮಾಪನಗಳಲ್ಲಿರುವಂತಹ ಏಕಮಾನಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಅಂದ್ರೆ ಅದು ಸೆಲ್ಸಿಯಸ್ ನಿಂದ ಬಳಸ್ತೀವ ಅಥವಾ ಫ್ಯಾರನ್ಹೀಟ್ ನಿಂದ ಬಳಸ್ತೀವ ಅಥವಾ ಕೆಲ್ವಿನ್ ಇಂದ ರೆಪ್ರೆಸೆಂಟ್ ಮಾಡ್ತೀವ ಅನ್ನೋದನ್ನ ಏನ್ ಮಾಡ್ತೀವ ಹಿಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಇನ್ನು ಪರಿವರ್ತನೆ ಅಂತ ಹೇಳಿದ್ರೆ, ನಾವು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕಂಡಿಡಿದಂತಹ ತಾಪವನ್ನ ಕೆಲ್ವಿನ್ಗೂ ಕೂಡ ನಾವು ಪರಿವರ್ತನೆಯನ್ನ ಮಾಡಬಹುದು. ಅದನ್ನ ಹೇಗೆ ಪರಿವರ್ತನೆ ಮಾಡಬಹುದು ಅನ್ನೋದನ್ನ ಹಿಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇನ್ನು ಸರಿಯಾದ ಬಳಕೆ ಅಂದ್ರೆ, ಯಾವುದೇ ಒಂದು ವಸ್ತುವಿನಲ್ಲಿ ಆಗುವಂತಹ ಅಂದ್ರೆ ಒಂದು ಅಳತೆಯ ನಿಖರತೆಯನ್ನ ಕಂಡುಕೊಳ್ಳೋದಕ್ಕೆ ನಮ್ಗೆ ಏನ್ ಬೇಕು ಮಕ್ಕಳ, ಮಾಪನ ಅನ್ನೋದು ಅತ್ಯವಶ್ಯಕ ಆಗಿರೋದಂತ ನಾವು ತಿಳ್ಕೊಂಡಿದೀವಿ. ಅಂದ್ರೆ ತಾಪಮಾಪಕದ ಅವಶ್ಯಕತೆಯನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಅಂದ್ರೆ ಇಲ್ಲಿ ಅಣ್ಣಮಣಿ ಅವರು ಏನಂತ ಹೇಳ್ತಾರೆ ಅಂದ್ರೆ, ತಪ್ಪಾಗಿ ಅಳೆಯುವುದಕ್ಕಿಂತ ಯಾವುದನ್ನು ಯಾವ ಅಳತೆಯನ್ನು ಮಾಡದೇ ಇರುವುದೇ ಲೇಸು. ಹೌದಲ್ವಾ? ಯಾಕಂದ್ರೆ ತಪ್ಪಾದ ಅಳತೆಯಿಂದ ಏನಾಗುತ್ತೆ, ನಮ್ಗೆ ಗೊಂದಲಗಳು ಉಂಟಾಗುತ್ತಾ ಹೋಗುತ್ತೆ. ನೀವು ಉದಾಹರಣೆಗೆ ಈಗ ಯಾರಾದ್ರೂ ದೊಡ್ಡ ವ್ಯಕ್ತಿಗಳು ಅವರ ಕೈ ಹಿಡಿಯಲ್ಲಿ ಒಂದು ಧಾನ್ಯವನ್ನ ತೆಗೆದುಕೊಂಡ್ರೆ, ಅಂದ್ರೆ ಧಾನ್ಯವನ್ನ ತೆಗೆದುಕೊಂಡಾಗ ಏನಾಗುತ್ತೆ, ಅವರ ಕೈ ಹಿಡಿಯಲ್ಲಿ ಏನಾಗುತ್ತೆ, ಹೆಚ್ಚು ಧಾನ್ಯಗಳು ಬರುತ್ತೆ. ಇನ್ನು ಸಣ್ಣ ಮಕ್ಕಳೇನಾದ್ರು ಅವರ ಕೈ ಹಿಡಿಯಲ್ಲಿ ಧಾನ್ಯಗಳನ್ನ ತೆಗೆದುಕೊಂಡಾಗ ಏನಾಗುತ್ತೆ, ಕಡಿಮೆ ಧಾನ್ಯ ಬರುತ್ತೆ. ಇದರಿಂದಾಗಿ ಏನಾಗುತ್ತೆ, ಅಳತೆಯಲ್ಲಿ ಬದಲಾವಣೆ ಉಂಟಾಗುತ್ತೆ. ಈ ರೀತಿ ಬದಲಾವಣೆ ಉಂಟಾಗೋದ್ರಿಂದ ಏನಾಗುತ್ತೆ, ಅಲ್ಲಿ ನಮಗೊಂದಷ್ಟು ಗೊಂದಲಗಳು ಶುರುವಾಗುತ್ತೆ. ಆದ್ರಿಂದ ತಪ್ಪಾಗಿ ಅಳೆಯೋದಕ್ಕಿಂತ ಅಳೆಯದೇ ಇರುವುದೇ ತುಂಬಾ ಉತ್ತಮ ಅಂತ ಏನ್ ಹೇಳ್ತಾರೆ, ಅಣ್ಣಮಣಿ ಅವರು ಹೇಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ನಮ್ಮ ಪಠ್ಯದಲ್ಲಿ ಮೊದಲನೇದಾಗಿ ಒಂದು ಸಣ್ಣ ಕಥೆಯ ಮುಖಾಂತರ ತಾಪದ ಬಗ್ಗೆ ನಮ್ಗೆ ಪರಿಕಲ್ಪನೆಯನ್ನ ಕೊಡ್ತಾ ಹೋಗ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಲಂಬೋಕ್ ಮತ್ತು ಫಿಬಾನ್ ಇವರಿಬ್ರು ಅಕ್ಕ ತಮ್ಮ ಇರ್ತಾರೆ. ಇವರು ಶಿಲಾಂಗ್ ನಲ್ಲಿ ವಾಸವನ್ನ ಮಾಡ್ತಿರ್ತಾರೆ. ಶಾಲೆಗೆ ಹೋಗಿದ್ದು ಮನೆಗೆ ವಾಪಸ್ ಬಂದಾಗ ಮನೆಯಲ್ಲಿ ತಂದೆ ತಾಯಿ ಹೊರಗಡೆ ಹೋಗಿರೋದ್ರಿಂದ ಈ ತರ ತಮ್ಮ ಆಗಿರುವಂತಹ ಅವನಿಗೆ ಏನಾಗುತ್ತೆ, ಹುಷಾರಿಲ್ಲ ಅಂತ ಅವನೇನ್ ಹೇಳ್ತಾನೆ, ತನ್ನ ಅಕ್ಕನಿಗೆ ಹೇಳ್ತಾನೆ. ಆಗ ಅಕ್ಕ ಏನ್ ಮಾಡ್ತಾಳೆ, ಆತನ ಹಣೆಯನ್ನ ಮುಟ್ಟಿ ಆತನಿಗೆ ಜ್ವರ ಬಂದಿದೆ ಅಂತ ಭಾವನೆಯನ್ನ ಅವಳಿಗೆ ಭಾವನೆ ಉಂಟಾಗುತ್ತೆ. ಆಗ ಆಕೆ ಏನ್ ಮಾಡ್ತಾಳೆ ಅಂದ್ರೆ, ಆತನಿಗೆ ಜ್ವರ ಬಂದಿರುವಂತದನ್ನ ಪರೀಕ್ಷೆಯನ್ನ ಮಾಡೋದಕ್ಕೆ ಅವರ ಕಪಾಟಿನಲ್ಲಿ ಇಟ್ಟಿರುವಂತಹ ಒಂದು ಮಾಪನವನ್ನ ತಂದು ಏನ್ ಮಾಡ್ತಾಳೆ, ಆತನ ದೇಹದ ಉಷ್ಣತೆಯನ್ನ ಅಳಿತಾಳೆ. ಅಂದ್ರೆ ಅಳೆದಾಗ ಆಕೆಗೆ ಒಂದು ಸಮಾಧಾನ ಆಗುತ್ತೆ. ಅಂದ್ರೆ ಆತನಿಗೆ ಜ್ವರ ಬಂದಿಲ್ಲ, ಅವನಿಗೆ ಸ್ವಲ್ಪ ಆಯಾಸ ಆಗಿರ್ಬಹುದು, ನೀನು ರೆಸ್ಟ್ ಮಾಡು ಅಂತ ಹೇಳಿ ಹೋಗ್ತಾಳೆ. ಅಂದ್ರೆ ಅವಳು ಬಳಸಿದಂತ ಮಾಪನ ಯಾವುದು ಅಂತ ಹೇಳಿದ್ರೆ ಅದು ತಾಪಮಾನ. ಅಂದ್ರೆ ತಾಪಮಾನ ಅಂತ ಹೇಳಿದ್ರೆ ಒಂದು ವಸ್ತುವಿನಲ್ಲಿರುವಂತಹ ಬಿಸಿಯಾದ ಅಥವಾ ತಣ್ಣನೆಯ ಆದಂತಹ ತಾಪಮಾನವನ್ನ ಅಳೆಯುವುದಕ್ಕೆ ವಿಶ್ವಾಸಾರ್ಹವಾಗಿರುವಂತದ್ದು. ಅದನ್ನ ನಾವು ಏನ್ ಹೇಳ್ತೀವಿ, ತಾಪಮಾಪಕ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ಒಂದು ವಸ್ತುವಿನ ಆ ಚಟುವಟಿಕೆಯಿಂದ, ಅವರ ಒಂದು ಸಣ್ಣ ಕಥೆಯಿಂದ ನಮ್ಗೆ ಏನ್ ತಿಳಿದು ಬರುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ಅಳತೆಯನ್ನ ಮಾಡ್ಬೇಕಾದ್ರೆ ನಮ್ಮ ಸ್ಪರ್ಶ ಜ್ಞಾನದಿಂದ ಅಳತೆಯನ್ನ ಮಾಡಿದಾಗ ಏನಾಗುತ್ತೆ, ನಮ್ಗೆ ಅದು ತಪ್ಪು ತಿಳುವಳಿಕೆಯನ್ನ ನೀಡುವಂತದ್ದು ಹೆಚ್ಚಿನದಾಗಿರುತ್ತೆ. ಅಂದ್ರೆ ಆಕೆ ತನ್ನ ಕೈಯಿಂದ ಆತನ ಹಣೆಯನ್ನು ಮುಟ್ಟಿದಾಗ ಜ್ವರ ಇದೆ ಅಂತ ಭಾವಿಸ್ತಾಳೆ, ಆದ್ರೆ ಅದನ್ನ ಮಾಪನದಿಂದ ಅಳೆದಾಗ ಆತ ಹುಷಾರಾಗಿರೋದನ್ನ ಅವಳು ಖಚಿತವನ್ನ ಪಡಿಸ್ಕೊಳ್ತಾಳೆ. ಈ ರೀತಿಯಾಗಿ ನಮ್ಮ ಸ್ಪರ್ಶ ಜ್ಞಾನದಿಂದ ಯಾವುದಾದ್ರನ್ನ ಅಳೆದಾಗ ಅದರಲ್ಲಿ ನಮ್ಗೊಂದಷ್ಟು ಗೊಂದಲಗಳು ಉಂಟಾಗುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಅದೇ ರೀತಿಯಾದಂತಹ ಇನ್ನೊಂದು ಚಟುವಟಿಕೆಯನ್ನ ಮಾಡೋದಾದ್ರೆ ನೀವು ಈ ಚಿತ್ರದಲ್ಲಿ ಗಮನಿಸ್ತಾ ಇರ್ಬೋದು. ಅಂದ್ರೆ ನಮ್ಗೆ ಹೇಗ್ ಗೊತ್ತಾಗುತ್ತೆ ಒಂದು ವಸ್ತು ಬಿಸಿಯಾಗಿದೆ ಅಥವಾ ತಣ್ಣಾಗಿದೆ ಅಥವಾ ತಣ್ಣನೆ ರೀತಿ ಇದೆ ಅಂದ್ರೆ, ಈ ರೀತಿಯಾಗಿ ನಾವು ಹೇಗೆ ಅದನ್ನ ಬದಲಾವಣೆಗಳನ್ನ ಕಂಡ್ಕೊಳ್ತೀವಿ ಅಂತ ಹೇಳೋದಾದ್ರೆ, ನೀವು ಗಮನಿಸಿರ್ಬೋದು, ಬಿಸಿ ನೀರು ಮತ್ತು ರೆಫ್ರಿಜರೇಟರ್ ಇರುವಂತಹ ನೀರು ಮತ್ತು ಟ್ಯಾಪ್ ವಾಟರ್ ಅಲ್ಲಿ ಬರುವಂತಹ ನೀರು, ಈ ಮೂರು ಕೂಡ ಏನಾಗಿರುತ್ತೆ, ಬೇರೆ ಬೇರೆ ರೀತಿ ಆಗಿರುತ್ತೆ. ಹೌದಲ್ವಾ? ನೀವು ಗಮನಿಸಬಹುದು. ಅಂದ್ರೆ ಬಿಸಿ ನೀರಿನಲ್ಲಿ ಸ್ವಲ್ಪ ತಾಪ ಹೆಚ್ಚಾಗಿರುತ್ತೆ. ಇನ್ನು ನೀವು ಫ್ರಿಡ್ಜ್ ವಾಟರ್ ನಲ್ಲಿ ಅಂದ್ರೆ ಫ್ರಿಡ್ಜ್ ಅಲ್ಲಿ ಇರುವಂತಹ ವಾಟರ್ ಅನ್ನ ತೆಗೆದುಕೊಂಡ್ರೆ, ಮಂಜುಗಡ್ಡೆಯ ನೀರನ್ನ ತೆಗೆದುಕೊಂಡ್ರೆ ಆ ನೀರು ತುಂಬಾ ತಣ್ಣನೆಯ ರೀತಿಯ ಅನುಭವನ ನಮ್ಗೆ ಕೊಡುತ್ತೆ. ಈ ರೀತಿಯಾಗಿ ನಾವು ನಮ್ಮ ಸ್ಪರ್ಶ ಜ್ಞಾನದ ಮುಖಾಂತರ ಆ ನೀರು ಬಿಸಿ ಆಗಿದೆಯೋ ಅಥವಾ ತಣ್ಣನೆಯ ರೀತಿ ಇದೆಯೋ ಅಂತ ಏನ್ ಮಾಡ್ತೀವಿ, ತಿಳ್ಕೊಳ್ತಾ ಹೋಗ್ತೀವಿ. ಅದೇ ರೀತಿ ಇಲ್ಲಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ನೀವು 3 ಪಾತ್ರೆಗಳನ್ನ ತೆಗೆದುಕೊಳ್ಳಿ. ಅಂದ್ರೆ ಎ ಪಾತ್ರೆಯಲ್ಲಿ ಬೆಚ್ಚಗಿನ ನೀರನ್ನ ಮತ್ತು ಬಿ ಪಾತ್ರೆಯಲ್ಲಿ ನಲ್ಲಿ ನೀರನ್ನ ತೆಗೆದುಕೊಳ್ಳಿ.
ಮತ್ತು ಸಿ ಪಾತ್ರೆಯಲ್ಲಿ ಮಂಜುಗೆಡ್ಡೆಯ ತಣ್ಣನೆ ಅಂತ ಇರುವಂತಹ ನೀರನ್ನ ತೆಗೆದುಕೊಳ್ಳಿ. ನೀವೇನ್ ಮಾಡಿ ಅಂದ್ರೆ ನಿಮ್ಮ ಎರಡೂ ಕೈಗಳನ್ನ ಅಂದ್ರೆ ನಿಮ್ಮ ಬಲದ ಕೈಯನ್ನ ಎ ಪಾತ್ರೆಯಲ್ಲಿ ಇರಿಸಿ, ಅಂದ್ರೆ ಬೆಚ್ಚಗಿನ ನೀರಿನಲ್ಲಿ ನಿಮ್ಮ ಕೈಯನ್ನ ಇರಿಸಿ. ನಂತರ ನಿಮ್ಮ ಎಡಗೈಯನ್ನ ಮಂಜುಗೆಡ್ಡೆ ಅಂತ ತಣ್ಣಗಿರುವ ನೀರಿನಲ್ಲಿ ಇರಿಸಿ. ಅದಾದ ನಂತರ ಅಂದ್ರೆ ಒಂದೆರಡು ನಿಮಿಷಗಳ ಕಾಲ ನೀವು ಅವುಗಳನ್ನ ನೀರಿನಲ್ಲಿ ನಿಮ್ಮ ಕೈಯನ್ನ ಇರಿಸಿ. ನಂತರ ಒಂದು 2 ನಿಮಿಷಗಳ ನಂತರ ನೀವು ಎರಡೂ ಕೈಗಳನ್ನ ಬಿ ಪಾತ್ರೆಯಲ್ಲಿ ಇರಿಸಿದಾಗ ನಿಮ್ಮಲ್ಲಾಗುವಂತಹ ಅನುಭವಗಳನ್ನ ನೀವು ಗಮನಿಸಿದಾಗ ಏನಾಗುತ್ತೆ ಅಂದ್ರೆ ನೀವು ಬೆಚ್ಚಗಿನ ನೀರಿನಲ್ಲಿ ಇಟ್ಟಂತಹ ಕೈಯನ್ನ ಬಿ ಪಾತ್ರೆಯಲ್ಲಿ ಇರಿಸಿದಾಗ ನಿಮ್ಗೆ ಯಾವ ರೀತಿ ಅನುಭವ ಉಂಟಾಗುತ್ತೆ ಅಂದ್ರೆ ನಲ್ಲಿ ನೀರಿನಲ್ಲಿ ಇರಿಸಿದಾಗ ಬೆಚ್ಚಗಿನ ನೀರು ಏನಾಗುತ್ತೆ ತಣ್ಣನೆಯ ಅನುಭವವನ್ನ ನೀಡುತ್ತೆ. ಇನ್ನು ಸಿ ಪಾತ್ರೆಯಲ್ಲಿ ಮಂಜುಗಡ್ಡೆಯ ತಣ್ಣನೆ ಇರುವಂತಹ ನೀರನ್ನ ನೀವು ನಲ್ಲಿ ನೀರಿಗೆ ನಿಮ್ಮ ಕೈಯನ್ನ ಇರಿಸಿದಾಗ ನಿಮಗೆ ಯಾವ ರೀತಿ ಅನುಭವ ಉಂಟಾಗುತ್ತದೆ ಅಂದ್ರೆ ಮಂಜುಗಡ್ಡೆ ತಣ್ಣನೆ ನೀರಾಗಿರುತ್ತೆ, ನೀವು ನಲ್ಲಿಯ ನೀರಿಗೆ ಇಟ್ಟಾಗ ಸ್ವಲ್ಪ ಬೆಚ್ಚಗಿನ ಅನುಭವ ಉಂಟಾಗುತ್ತದೆ. ಇದರಿಂದ ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಬೆಚ್ಚಗಿನ ಮತ್ತು ತಣ್ಣನೆಯ ಅನುಭವ ಈ ನಲ್ಲಿ ನೀರಿನ ಅನುಭವ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನಾಗ್ತದ ಎರಡೂ ಕೈಗಳನ್ನ ಇರಿಸಿದಾಗ ನಮ್ಮ ಬಲಗೈಯಲ್ಲಾಗುವಂತಹ ಅನುಭವವೇ ಬೇರೆ, ಎಡಗೈನಲ್ಲಿ ಆಗುವಂತಹ ಅನುಭವವೇ ಬೇರೆ. ಈ ರೀತಿಯಾಗಿ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಸ್ಪರ್ಶ ಜ್ಞಾನದ ಮುಖಾಂತರ ಒಂದು ವಸ್ತುವಿನ ಬಿಸಿ ಅಥವಾ ತಣ್ಣನೆಯ ಏನಾಗಿದೆ ತಾಪದಲ್ಲಾಗುವಂತಹ ಬದಲಾವಣೆಯನ್ನ ನಮ್ಗೆ ಸ್ಪರ್ಶ ಜ್ಞಾನದ ಮುಖಾಂತರ ತಿಳಿಸ್ಕೊಳ್ಳೋದಕ್ಕಾಗ್ತಿಲ್ಲ.